ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು DFA ಮಿನಿಮೈಸೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. VTU ಮಾಡೆಲ್ ಕ್ವಶನ್ ಪೇಪರ್ದು ಟೇಬಲ್ ಫಿಲ್ಲಿಂಗ್ ಮೆಥಡ್ ಅಲ್ಲಿ. ಸೊ ಈ ಒಂದು ಪ್ರಾಬ್ಲಮ್ ಒಂಚೂರು ಲೆಂತಿ ಅಂತ ಅನ್ನಿಸ್ಬೋದು, ಬಟ್ ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ನೀವು ಯಾವ್ದನ್ನು ಕಲಿದೇ ಇದ್ರೂ ಇದನ್ನು ಕಲಿಲೇಬೇಕು, ಸರಿನಾ? ಇದರಲ್ಲಿ ಎಲ್ಲಾ ತರದ ವೇರಿಯೇಷನ್ಸ್ ಕೂಡ ಇದೆ. ಹಾಗಾದ್ರೆ ಈ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. ನೋಡಿ, DFA ಮಿನಿಮೈಸೇಷನ್ ಹೆಸರೇ ಹೇಳ್ತಾ ಇದೆ, ಸ್ಟೇಟ್ ಗಳನ್ನ ಮಿನಿಮೈಸ್ ಮಾಡ್ರಿ, ಅಂದ್ರೆ ಆದಷ್ಟು ಕಡಿಮೆ ಮಾಡ್ತಾ ಹೋಗಿ. ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಅಲ್ಲಿ 1 2 3 4 5 6 7 8 ಸ್ಟೇಟ್ ಗಳಿದಾವೆ. ಸೊ 8ಕ್ಕಿಂತ ಕಡಿಮೆ ಸ್ಟೇಟ್ ಗಳಲ್ಲಿ ನಾನು ಇದೇ DFA ನ ಡಿಸೈನ್ ಮಾಡ್ತಾ ಹೋಗ್ಬೇಕು, ಅಷ್ಟೇ ಸಿಂಪಲ್. ಸೊ ಇವಾಗ ಯಾವ ರೀತಿ ಡಿಸೈನ್ ಮಾಡೋದು ನೋಡಿ. ಇಲ್ಲಿ ಈ ತರ ಆರೋ ಮಾರ್ಕ್ ಇದ್ರೆ ಇನಿಷಿಯಲ್ ಸ್ಟೇಟ್, ಈ ತರ ಸ್ಟಾರ್ ಮಾರ್ಕ್ ಇದ್ರೆ ದಿಸ್ ಇಸ್ ದ ಫೈನಲ್ ಸ್ಟೇಟ್ ಅಂತ. ಸೊ ನಮಗೆ ಒಂದೇ ಒಂದು ಫೈನಲ್ ಸ್ಟೇಟ್ ಇರೋದು. ಈಗ ನಾನೇನ್ ಮಾಡ್ತೀನಿ, ಇವುಗಳನ್ನ ಮಿನಿಮೈಸ್ ಮಾಡೋದಕ್ಕೆ ಸ್ಟೇಟ್ ಗಳನ್ನ 2 ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀನಿ. ಸ್ಟೇಟ್ ಗಳನ್ನ ಒಂದು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್, ಇನ್ನೊಂದು ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್, ಸರಿನಾ? ಒಂದು ಡಿಸ್ಟಿಂಗ್ವಿಷಬಲ್, ಇನ್ನೊಂದು ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅಂತ. ಈ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ಫಸ್ಟ್ ಕಂಡುಹಿಡ್ಕೊಳ್ಳೋಣ ಯೂಸಿಂಗ್ ದ ಟೇಬಲ್ ಫಿಲ್ಲಿಂಗ್ ಮೆಥಡ್. ಟೇಬಲ್ ಫಿಲ್ಲಿಂಗ್ ಮೆಥಡ್ ಏನಕ್ಕೆ ಯೂಸ್ ಆಗೋದು? ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ನಾನು ಕಂಡುಹಿಡಿಯೋದಕ್ಕೋಸ್ಕರ. ಸೊ ಯಾವ ರೀತಿ ಟೇಬಲ್ ಅನ್ನ ಡಿಸೈನ್ ಮಾಡಬೇಕು? ಫಸ್ಟ್ ಈ ತರ ವರ್ಟಿಕಲ್ ಆಗಿ ಬರಿಬೇಕಾದ್ರೆ ನಾವು ಮೊದಲನೇ ಸ್ಟೇಟ್ ಅನ್ನ ಬಿಟ್ಟು ಬರಿಬೇಕು. ಸೊ BCDEFGH, ಸರಿನಾ? ನೆಕ್ಸ್ಟ್ ಈ ತರ ಹಾರಿಜಾಂಟಲ್ ಆಗಿ ಬರಿಬೇಕಾದ್ರೆ ಏನ್ ಮಾಡ್ಬೇಕು? ಕೊನೆಯ ಸ್ಟೇಟ್ ಟೇಬಲ್ ಅಲ್ಲಿ ಇರುತ್ತಲ್ಲ, ಕೊನೆಯ ಸ್ಟೇಟ್ ಅದನ್ನ ಬಿಟ್ಟು ಬರಿಬೇಕು. ABCDEFG, ಗೊತ್ತಾಯ್ತಾ? ಈ ತರ ವರ್ಟಿಕಲ್ ಆಗಿ ಬರಿಬೇಕಾದ್ರೆ ನಾವು ಮೊದಲನೇ ಸ್ಟೇಟ್ ಅನ್ನ ಬಿಡ್ತೀವಿ ಟೇಬಲ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ಈ ತರ ಹಾರಿಜಾಂಟಲ್ ಆಗಿ ಬರಿಬೇಕಾದ್ರೆ ನಾವು ಕೊನೆಯ ಸ್ಟೇಟ್ ಅನ್ನ ಬಿಡ್ತೀವಿ. ಸೊ ಟೇಬಲ್ ಅನ್ನ ಫಾರ್ಮ್ ಮಾಡ್ತಾ ಹೋಗಿ ಈ ತರ ಒಂದೊಂದಾಗೆ. ನೀವು ಸ್ಕೇಲ್ ಪೆನ್ಸಿಲ್ ಅನ್ನ ಯೂಸ್ ಮಾಡ್ರಿ, ನಂದೊಂಚೂರು ಆ ಕಡೆ ಈ ಕಡೆ ಕ್ರಾಸ್ ಆಗಿರ್ಬೋದು. ಸೊ ಬಾಕ್ಸ್ ಇದ್ರೆ ಸಾಕು. ಸೊ ಈಗ ವೆರಿ ಸಿಂಪಲ್ ಟ್ರಿಕ್ ಅನ್ನ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ನನ್ನ ಫೈನಲ್ ಸ್ಟೇಟ್ ಯಾವುದು? ಡಿ. ಸೊ ಡಿದು ಎಂಟೈರ್ ಕಾಲಮ್ ಅನ್ನ ಕ್ರಾಸ್ ಮಾರ್ಕ್ ಹಾಕ್ಬೇಕು. ಡಿದು ಎಂಟೈರ್ ರೋ ಮತ್ತೆ ಡಿದು ಎಂಟೈರ್ ಕಾಲಮ್ ಅನ್ನ ಕ್ರಾಸ್ ಮಾರ್ಕ್ ಹಾಕ್ಬೇಕು. ಅರ್ಧ ಕೆಲಸ ಮುಗ್ದೋಯ್ತು. ಗೊತ್ತಾಯ್ತಾ? ಏನ್ ಮಾಡ್ಬೇಕು? ಫೈನಲ್ ಸ್ಟೇಟ್ದು ಎಂಟೈರ್ ಕಾಲಮ್ ಅನ್ನ ಕ್ರಾಸ್ ಮಾರ್ಕ್ ಹಾಕ್ಬೇಕು. ಅದೇ ಏನಾದ್ರೂ ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಸ್ ಇದ್ದು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸಿ ಕೂಡ ನನಗೆ ಇನ್ನೊಂದು ಫೈನಲ್ ಸ್ಟೇಟ್ ಆಗಿತ್ತು ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ ತೋರಿಸ್ತಾ ಇರೋದು. ಸೊ ಸಿದು ಎಂಟೈರ್ ರೋ ಮತ್ತೆ ಸಿದು ಎಂಟೈರ್ ಕಾಲಮ್ ಅನ್ನು ಕೂಡ ನಾವು ಕ್ಯಾನ್ಸಲ್ ಔಟ್ ಮಾಡಬೇಕು. ಆದರೆ ಡಿ ಮತ್ತೆ ಸಿ ಎರಡು ಕೂಡ ಫೈನಲ್ ಸ್ಟೇಟ್ಸ್ ಅಲ್ವಾ? ಸೊ ಡಿ ಕಾಮ ಸಿ ಇರುತ್ತಲ್ಲ, ಅದನ್ನ ನಾನು ಕ್ಯಾನ್ಸಲ್ ಔಟ್ ಮಾಡಬಾರ್ದು, ಸರಿನಾ? ನೋಡಿ, ಇಲ್ಲಿ ಡಿ ಕಾಮ ಸಿ ಎರಡು ಕೂಡ ಕಂಬೈನ್ ಆಗುವಂತ ಬಾಕ್ಸ್ ಇದು. ಸೊ ಅದನ್ನ ಮಾತ್ರ ನಾನು ಕ್ಯಾನ್ಸಲ್ ಔಟ್ ಮಾಡಬಾರ್ದು. ಇನ್ನು ಉಳಿದಿರೋಂಗೆ ಸಿದು ಎಂಟೈರ್ ರೋ, ಡಿದು ಎಂಟೈರ್ ರೋ, ಸಿದು ಎಂಟೈರ್ ಕಾಲಮ್ ಮತ್ತೆ ಡಿದು ಎಂಟೈರ್ ಕಾಲಮ್ ಅನ್ನ ಕ್ಯಾನ್ಸಲ್ ಔಟ್ ಮಾಡ್ತಾ ಹೋಗ್ಬೇಕು, ಏನಾದ್ರೂ ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಸ್ ಇದ್ರೆ. ಈಗ ನಮಗೆ ಡಿ ಮಾತ್ರ ಫೈನಲ್ ಸ್ಟೇಟ್. ನೆಕ್ಸ್ಟ್ ಎ ಕಾಮ ಬಿ ಅನ್ನ ಕಂಡುಹಿಡಿತಾ ಹೋಗೋಣ. ಎ ಕಾಮ ಬಿ. ಸೊ ಯಾವ ರೀತಿ ಕಂಡುಹಿಡಿಯೋದು? 0ಗೆ ಎಲ್ಲಿಗೆ ಹೋಗ್ತಾ ಇದೆ, 1ಗೆ ಎಲ್ಲಿಗೆ ಹೋಗ್ತಾ ಇದೆ? ಯಾಕಂದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಟ್ರಾನ್ಸಿಷನ್ ಆಗೋದಕ್ಕೆ ಈ ಇನ್ಪುಟ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ, 0 ಮತ್ತೆ 1. ಸೊ ಎ ಮತ್ತೆ ಬಿ ಎಲ್ಲಿದೆ? ಇಲ್ಲಿದೆ. ಸೊ ಎ ಮತ್ತೆ ಬಿ 0ನ ಇನ್ಪುಟ್ ಆಗಿ ಕೊಟ್ಟಾಗ ಬಿ ಮತ್ತೆ ಎಗೆ ಹೋಗ್ತಾ ಇದಾವೆ. ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎ ಕಾಮ ಸಿ ಅಂತಂದ್ರೆ ಎ ಮತ್ತೆ ಸಿಗೆ ಹೋಗ್ತಾ ಇದಾವೆ. ಈಗ ನಾನು ಏನ್ ನೋಡ್ಬೇಕು ಅಂತಂದ್ರೆ, ಇಲ್ಲಿ 2 ಪೇರ್ ಆಗಿದಾವಲ್ಲ, ಕಂಬೈನ್ ಆಗಿದಾವಲ್ಲ, ಅವೆರಡೂ ಕೂಡ ಒಂದು ನಾನ್ ಫೈನಲ್ ಸ್ಟೇಟ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಫೈನಲ್ ಸ್ಟೇಟ್ ಆಗಿರ್ಬೇಕು, ಸರಿನಾ? ಎರಡೂ ಕೂಡ ಫೈನಲ್ ಸ್ಟೇಟ್ ಆಗಿರ್ಬೇಕು, ಇಲ್ಲ ಎರಡೂ ಕೂಡ ನಾನ್ ಫೈನಲ್ ಸ್ಟೇಟ್ ಆಗಿರ್ಬೇಕು. ಅವಾಗ ಮಾತ್ರ ಅಲೋ ಇದೆ. ಇಲ್ಲ ಅಂತಂದ್ರೆ ಒಂದು ಫೈನಲ್ ಆಗಿದ್ದು ಇನ್ನೊಂದು ನಾನ್ ಫೈನಲ್ ಆಗಿ ಎರಡು ಜೊತೆ ಅದು ಅಂತಂದ್ರೆ ಅದರ ಪೇರೆಂಟ್ ಅನ್ನ ಕ್ಯಾನ್ಸಲ್ ಔಟ್ ಮಾಡ್ಬೇಕು. ಗೊತ್ತಾಯ್ತಾ? ಏನು, ಒಂದು ಫೈನಲ್ ಇನ್ನೊಂದು ನಾನ್ ಫೈನಲ್ ಏನಾರು ಆಗಿದ್ರೆ ಅದರ ಪೇರೆಂಟ್ ಅನ್ನ ಕ್ಯಾನ್ಸಲ್ ಔಟ್ ಮಾಡ್ಬೇಕು. ಈಗ ನೀವು ನೋಡ್ರಿ, ಬಿ ಮತ್ತೆ ಎ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್, ನನಗೆ ಡಿ ಮಾತ್ರ ಫೈನಲ್ ಸ್ಟೇಟ್ ಇರೋದು, ಸರಿನಾ? ಸೊ ಎ ಮತ್ತೆ ಬಿ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್ಸ್, ಮತ್ತೆ ಎ ಮತ್ತೆ ಸಿ ಅನ್ನ ನೋಡಿ, ಅವೆರಡು ಕೂಡ ನನಗೆ ನಾನ್ ಫೈನಲ್ ಸ್ಟೇಟ್. ಸೊ ಇವಾಗ ನಾನು ಮುಂದೆ ಪ್ರೊಸೀಡ್ ಮಾಡ್ತಾ ಹೋಗ್ಬೋದು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಸೊ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ನೆನಪಿರ್ಲಿ, ಎ ಕಾಮ ಬಿ ಇದೆ ಅಂತ ಅನ್ಕೊಳ್ಳಿ. ಸೊ ಮತ್ತೆ ಎ ಕಾಮ ಬಿ ಅನ್ನ ಇಲ್ಲಿ ಪೇರೆಂಟ್ ಆಗಿ ತಗೋಬಾರ್ದು, ಮತ್ತೆ ಅದರ ಉಲ್ಟಾ ಬಿ ಕಾಮ ಎ ಅನ್ನು ಕೂಡ ನಾನು ಪೇರೆಂಟ್ ಆಗಿ ತಗೋಬಾರ್ದು. ಸೊ ಇನ್ನು ಉಳ್ಕೊಂಡಿದ್ದೆ ಎ ಕಾಮ ಸಿ, ಅಂದ್ರೆ ಡಿಫ್ರೆಂಟ್ ಇರೋದನ್ನ ಮಾತ್ರ ತಗೋಬೇಕು. ಎ ಕಾಮ ಬಿ ಇದೆ, ಇಲ್ಲೇನಾದ್ರೂ ಎ ಕಾಮ ಬಿ ಇದ್ರೆ ಅದನ್ನು ಕೂಡ ನಾನು ಇಲ್ಲಿಗೆ ತಗೊಳಂಗಿಲ್ಲ ಪೇರೆಂಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ನೆಕ್ಸ್ಟ್ ಇದರ ಉಲ್ಟಾ ಬಿ ಕಾಮ ಎ ಅನ್ನು ಕೂಡ ನಾನು ಪೇರೆಂಟ್ ಆಗಿ ತಗೊಳಂಗಿಲ್ಲ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಡಿಫ್ರೆಂಟ್ ಇರೋದು ಮಾತ್ರ ತಗೋಬೇಕು. ಸೊ ಎ ಕಾಮ ಸಿ ಉಳ್ಕೊಂಡಿತ್ತು, ಎ ಕಾಮ ಸಿ ಅನ್ನ ತಗೊಂಡಿದ್ದೀನಿ. ಎ ಇಲ್ಲಿದೆ, ಸಿ ಇಲ್ಲಿದೆ.
0ನ ಇನ್ಪುಟ್ ಆಗಿ ಕೊಟ್ಟಾಗ ಎಲ್ಲಿಗೆ ಹೋಗ್ತಾ ಇದೆ, ಬಿ ಮತ್ತೆ ಡಿಗೆ ಹೋಗ್ತಾ ಇದಾವೆ. ಅದೇ 1 ಇನ್ಪುಟ್ ಆಗಿ ಕೊಟ್ರೆ ಎ ಮತ್ತೆ ಬಿಗೆ ಹೋಗ್ತಾ ಇದಾವೆ. ಇಲ್ಲಿ ನೋಡಿ ಬಿ ಮತ್ತೆ ಡಿ, ಬಿ ಇಸ್ ಎ ನಾನ್ ಫೈನಲ್ ಸ್ಟೇಟ್ ಬಟ್ ಡಿ ಇಸ್ ಎ ಫೈನಲ್ ಸ್ಟೇಟ್. ನಾನು ಏನ್ ಹೇಳಿದೆ, ಒಂದು ಫೈನಲ್ ಇನ್ನೊಂದು ನಾನ್ ಫೈನಲ್ ಏನಾದ್ರು ಕಂಬೈನ್ ಆದ್ರೆ ಅದರ ಪೇರೆಂಟ್ ಅನ್ನ ಕ್ಯಾನ್ಸಲ್ ಔಟ್ ಮಾಡ್ತೀನಿ. ಸೊ ಎ ಕಾಮ ಸಿ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಇವಾಗ ಏನ್ ಮಾಡುತ್ತೆ, ಇದು ಇದರ ಪೇರೆಂಟ್ ಅನ್ನ ಕ್ಯಾನ್ಸಲ್ ಔಟ್ ಮಾಡುತ್ತೆ. ಸೊ ಎ ಕಾಮ ಸಿ ಪೇರೆಂಟ್ ಯಾವುದು, ಎ ಕಾಮ ಬಿ. ಸೊ ಎ ಕಾಮ ಬಿ ಕೂಡ ಕ್ಯಾನ್ಸಲ್ ಔಟ್ ಆದ್ರು. ಗೊತ್ತಾಯ್ತಾ? ಸೊ ಪ್ರೊಸೀಡ್ ಆಗ್ತಾ ಆಗ್ತಾ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಎ ಕಾಮ ಬಿ ಇದ್ರೆ ಅದನ್ನ ಮತ್ತೆ ಇನ್ನೊಂದ್ಸಲಿ ನಾನು ಪೇರೆಂಟ್ ಆಗಿ ತಗೋಬಾರ್ದು, ಅದರ ಉಲ್ಟಾ ಬಿ ಕಾಮ ಎ ಕೂಡ ನಾನು ಪೇರೆಂಟ್ ಆಗಿ ತಗೋಬಾರ್ದು. ಸೊ ಇನ್ನು ಉಳಿದಿದ್ದು ಯಾವುದು, ಎ ಕಾಮ ಸಿ. ಸೊ ಅದನ್ನ ತಗೊಂಡೆ. ಸೊ ಬಿ ಕಾಮ ಡಿ ಬಂತು ನಂಗೆ. ಬಿ ವಾಸ್ ದ ನಾನ್ ಫೈನಲ್ ಸ್ಟೇಟ್, ಡಿ ವಾಸ್ ದ ಫೈನಲ್ ಸ್ಟೇಟ್. ಒಂದು ನಾನ್ ಫೈನಲ್ ಇನ್ನೊಂದು ನಾನ್ ಫೈನಲ್ ಆದ್ರೆ ಅದರ ಪೇರೆಂಟ್ ಅನ್ನ ಕ್ಯಾನ್ಸಲ್ ಔಟ್ ಮಾಡಬೇಕು. ಸೊ ಈ ಪೇರೆಂಟ್ ಕ್ಯಾನ್ಸಲ್ ಆದ್ರೆ ಇದರ ಪೇರೆಂಟ್ ಕೂಡ ಕ್ಯಾನ್ಸಲ್ ಔಟ್ ಆಗ್ತಾ ಹೋಗುತ್ತೆ. ಸೊ ಪ್ರೊಸೀಡ್ ಆಗೋಣ, ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಎ ಕಾಮ ಇ. ಸೊ ಎ ಕಾಮ ಇ 0ಗೆ ಎಲ್ಲಿಗೆ ಹೋಗ್ತವೆ ನೋಡಿ, 1ಗೆ ಎಲ್ಲಿಗೆ ಹೋಗ್ತವೆ ನೋಡಿ. ಎ ಇಲ್ಲಿದೆ, ಇ ಇಲ್ಲಿದೆ. ಸೊ 0ಗೆ ಎಲ್ಲಿಗೆ ಹೋಗ್ತಾ ಇದಾವೆ, ಬಿ ಕಾಮ ಡಿಗೆ ಹೋಗ್ತಾ ಇದಾವೆ. ಅದೇ 1ಗೆ ಎಲ್ಲಿಗೆ ಹೋಗ್ತಾ ಇದಾವೆ, ಎ ಮತ್ತೆ ಎಫ್ಗೆ ಹೋಗ್ತಾ ಇದಾವೆ. ಸೊ ಬಿ ಇಸ್ ಎ ನಾನ್ ಫೈನಲ್ ಸ್ಟೇಟ್ ಬಟ್ ಡಿ ಇಸ್ ಎ ಫೈನಲ್ ಸ್ಟೇಟ್. ಒಂದು ನಾನ್ ಫೈನಲ್ ಇನ್ನೊಂದು ಫೈನಲ್ ಆದ್ರೆ ಇದರ ಪೇರೆಂಟ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಎ ಕಾಮ ಇ ಕ್ಯಾನ್ಸಲ್ ಔಟ್. ನೆಕ್ಸ್ಟ್ ಎ ಕಾಮ ಎಫ್ ಅನ್ನ ಕಂಡುಹಿಡಿತಾ ಹೋಗೋಣ. ಸೊ ಎ ಕಾಮ ಎಫ್ 0ಗೆ ಎಲ್ಲಿಗೆ ಹೋಗ್ತಾ ಇದೆ, 1ಗೆ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಎ ಇಲ್ಲಿದೆ, ಎಫ್ ಇಲ್ಲಿದೆ. 0ಗೆ ಬಿ ಕಾಮ ಜಿಗೆ ಹೋಗ್ತಾ ಇದಾವೆ. ಅದೇ ನಮಗೆ 1ಗೆ ಎ ಕಾಮ ಇಗೆ ಹೋಗ್ತಾ ಇದಾವೆ. ಸೊ ಎ ಕಾಮ ಇ. ಸೊ ಇಲ್ಲಿ ನೋಡಿದ್ರೆ ಬಿ ಮತ್ತೆ ಜಿ, ಬಿ ಇಸ್ ಆಲ್ಸೋ ನಾನ್ ಫೈನಲ್, ಜಿ ಇಸ್ ಆಲ್ಸೋ ನಾನ್ ಫೈನಲ್. ಸೊ ಓಕೆ. ನೆಕ್ಸ್ಟ್ ಎ ಕಾಮ ಇ, ಎ ಇಸ್ ಆಲ್ಸೋ ನಾನ್ ಫೈನಲ್, ಇ ಇಸ್ ಆಲ್ಸೋ ನಾನ್ ಫೈನಲ್. ಸೊ ಓಕೆ. ಸೊ ಇವರಿಬ್ರಲ್ಲಿ ಯಾರನ್ನು ತಗೋಬೇಕು, ಯಾರನ್ನಾರು ತಗೋಬಹುದು, ಬಟ್ ಫಸ್ಟ್ ಸ್ಟಾರ್ಟಿಂಗ್ ಇದನ್ನೇ ತಗೋಬೇಕಾಗತ್ತೆ. ಸೊ ಬಿ ಕಾಮ ಜಿ ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಈಗ ಬಿ ಇಲ್ಲಿದೆ, ಜಿ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದಾವೆ, ಎ ಕಾಮ ಎಫ್ಗೆ ಹೋಗ್ತಾ ಇದಾವೆ. ಅದೇ ಏನಾದ್ರೂ ನಾನು 1 ಇನ್ಪುಟ್ ಆಗಿ ಕೊಟ್ರೆ ಸಿ ಕಾಮ ಜಿಗೆ ಹೋಗ್ತಾ ಇದಾವೆ. ಸರಿನಾ? ಈಗ ಎ ಕಾಮ ಎಫ್ ಅಲ್ವಾ, ಎ ಇಸ್ ಆಲ್ಸೋ ನಾನ್ ಫೈನಲ್, ಎಫ್ ಇಸ್ ಆಲ್ಸೋ ನಾನ್ ಫೈನಲ್. ಸೊ ಓಕೆ. ನೆಕ್ಸ್ಟ್ ಸಿ ಕಾಮ ಜಿ, ಸಿ ಇಸ್ ಆಲ್ಸೋ ನಾನ್ ಫೈನಲ್, ಜಿ ಇಸ್ ಆಲ್ಸೋ ನಾನ್ ಫೈನಲ್. ಸೊ ಓಕೆ. ಸೊ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇವರಿಬ್ರಲ್ಲಿ ಯಾರನ್ನ ಕನ್ಸಿಡರ್ ಮಾಡಬೇಕು, ಸಿ ಕಾಮ ಜಿ ಅನ್ನ. ಯಾಕೆ, ಎ ಕಾಮ ಎಫ್ ಆಲ್ರೆಡಿ ಪೇರೆಂಟ್ ಆಗಿ ಯೂಸ್ ಆಗಿದೆ. ಸೊ ಎ ಕಾಮ ಎಫ್ ಆಲ್ರೆಡಿ ಪೇರೆಂಟ್ ಆಗಿ ಇಲ್ಲೊಂದ್ಸಲಿ ಯೂಸ್ ಆಗಿರೋದ್ರಿಂದ ನಾನು ಇನ್ನೊಂದ್ಸಲಿ ತಗೋಬಾರ್ದು. ಸೊ ಇನ್ನು ಉಳ್ಕೊಂಡಿದ್ದು ಯಾವುದು, ಸಿ ಕಾಮ ಜಿ ಮಾತ್ರ. ಸೊ ಸಿ ಕಾಮ ಜಿ ಅನ್ನ ಪೇರೆಂಟ್ ಆಗಿ ತಗೊಂತೀನಿ. ಸೊ ಸಿ ಇಲ್ಲಿದೆ, ಜಿ ಇಲ್ಲಿದೆ. ನಾನೇನಾದ್ರೂ 0ನ ಇನ್ಪುಟ್ ಆಗಿ ಕೊಟ್ರೆ ಡಿ ಕಾಮ ಎಫ್. ಅದೇ ಏನಾದ್ರೂ ನಾನು 1 ಇನ್ಪುಟ್ ಆಗಿ ಕೊಟ್ರೆ ಬಿ ಕಾಮ ಜಿ, ಬಿ ಕಾಮ ಜಿ. ಸೊ ಇಲ್ಲಿ ನೀವು ನೋಡಿದ್ರೆ ಡಿ ಇಸ್ ಎ ಫೈನಲ್ ಸ್ಟೇಟ್ ಬಟ್ ಎಫ್ ಈಸ್ ನಾನ್ ಫೈನಲ್. ಡಿ ಇಸ್ ಫೈನಲ್, ಎಫ್ ಈಸ್ ನಾನ್ ಫೈನಲ್. ಸೊ ಏನಾಗುತ್ತೆ, ಇದರ ಪೇರೆಂಟ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಯಾವುದು, ಸಿ ಕಾಮ ಜಿ. ಸೊ ಸಿ ಕಾಮ ಜಿ ಕ್ಯಾನ್ಸಲ್ ಔಟ್ ಆಯ್ತು. ಸೊ ಇದು ಕ್ಯಾನ್ಸಲ್ ಔಟ್ ಆಯ್ತು ಅಂತಂದ್ರೆ ಇದರ ಪೇರೆಂಟ್ ಬಿ ಕಾಮ ಜಿ ಕೂಡ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಬಿ ಕಾಮ ಜಿ ಕೂಡ ಕ್ಯಾನ್ಸಲ್ ಔಟ್ ಆಯ್ತು. ಬಿ ಕಾಮ ಜಿ ಕ್ಯಾನ್ಸಲ್ ಔಟ್ ಆಯ್ತು ಅಂತಂದ್ರೆ ಅದರ ಪೇರೆಂಟ್ ಎ ಕಾಮ ಎಫ್ ಕೂಡ ಕ್ಯಾನ್ಸಲ್ ಔಟ್ ಆಗುತ್ತೆ. ಎ ಕಾಮ ಎಫ್ ಕೂಡ ಕ್ಯಾನ್ಸಲ್ ಔಟ್ ಆಯ್ತು. ಸರಿನಾ? ಸೊ ಒಂದು ಮಿಸ್ಟೇಕ್ ಆದ್ರೂ ಇವರಿಬ್ರಲ್ಲಿ ಏನಾದ್ರೂ ಒಂದು ಫೈನಲ್ ಒಂದು ನಾನ್ ಫೈನಲ್ ಬಂದ್ರೆ ಇದರ ಪೇರೆಂಟ್, ಇದರ ಪೇರೆಂಟ್, ಇದರ ಪೇರೆಂಟ್ ಎಲ್ಲರೂ ಕೂಡ ಕ್ಯಾನ್ಸಲ್ ಔಟ್ ಆಗ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಪ್ರೊಸೀಡ್ ಆಗೋಣ. ಎ ಕಾಮ ಜಿ. ಸೊ ಎ ಕಾಮ ಜಿ 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತವೆ, 1 ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತವೆ. ಎ ಇಲ್ಲಿದೆ, ಜಿ ಇಲ್ಲಿದೆ. 0 ಇನ್ಪುಟ್ ಆಗಿ ಕೊಟ್ರೆ ಬಿ ಕಾಮ ಎಫ್ಗೆ. ಅದೇ ಏನಾದ್ರೂ 1 ಇನ್ಪುಟ್ ಆಗಿ ಕೊಟ್ರೆ ಎ ಕಾಮ ಜಿಗೆ. ಗೊತ್ತಾಯ್ತಾ? ಈಗ ಬಿ ಕಾಮ ಎಫ್, ಬಿ ಇಸ್ ಆಲ್ಸೋ ನಾನ್ ಫೈನಲ್, ಎಫ್ ಇಸ್ ಆಲ್ಸೋ ನಾನ್ ಫೈನಲ್. ಸೊ ಓಕೆ. ನೆಕ್ಸ್ಟ್ ಎ ಇಸ್ ಆಲ್ಸೋ ನಾನ್ ಫೈನಲ್, ಜಿ ಇಸ್ ಆಲ್ಸೋ ನಾನ್ ಫೈನಲ್. ಸೊ ಓಕೆ. ಎರಡೂ ನಾನ್ ಫೈನಲ್ ಆಗಿರಬೇಕು, ಇಲ್ಲ ಎರಡೂ ಕೂಡ ಫೈನಲ್ ಆಗಿರಬೇಕು. ಒಂದು ಫೈನಲ್ ಇನ್ನೊಂದು ನಾನ್ ಫೈನಲ್ ಆಗಿದ್ರೆ ಅದರ ಪೇರೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ. ಈಗ ಇವರಿಬ್ರಲ್ಲಿ ಯಾರನ್ನ ಚೂಸ್ ಮಾಡಬೇಕು, ಬಿ ಕಾಮ ಎಫ್. ಯಾಕೆ, ಎ ಕಾಮ ಜಿ ಆಲ್ರೆಡಿ ನನಗೆ ಪೇರೆಂಟ್ ಆಗಿ ಯೂಸ್ ಆಗಿದೆ. ಸೊ ಬಿ ಕಾಮ ಎಫ್ ಅನ್ನ ಚೂಸ್ ಮಾಡಿ. ಬಿ ಇಲ್ಲಿದೆ, ಎಫ್ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ ಎ ಮತ್ತೆ ಜಿಗೆ ಹೋಗ್ತಾ ಇದಾವೆ ಎರಡು ಕೂಡ. ಅದೇ ಏನಾದ್ರೂ ಕೂಡ ನಾನು 1 ಆಗಿ ಇನ್ಪುಟ್ ಕೊಟ್ರೆ ಸಿ ಕಾಮ ಇಗೆ, ಸಿ ಕಾಮ ಇಗೆ ಹೋಗ್ತಾ ಇದಾವೆ. ಈಗ ಎ ಕಾಮ ಜಿ, ಎ ಮತ್ತೆ ಜಿ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್. ಸೊ ಇದು ಓಕೆ. ನೆಕ್ಸ್ಟ್ ಸಿ ಕಾಮ ಇ, ಸಿ ಮತ್ತೆ ಇ ಎರಡು ಕೂಡ ನಾನ್ ಫೈನಲ್ ಸ್ಟೇಟ್. ಸೊ ಇದು ಕೂಡ ಓಕೆ. ಇವರಿಬ್ರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಸೊ ಇವರಿಬ್ರಲ್ಲಿ ನಾನು ಸಿ ಮತ್ತೆ ಇ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ, ಎ ಕಾಮ ಜಿ ಆಲ್ರೆಡಿ ನನಗೆ ಪೇರೆಂಟ್ ಆಗಿ ಯೂಸ್ ಆಗಿದೆ. ಸೊ ಅದಕ್ಕೋಸ್ಕರ ಸಿ ಕಾಮ ಇ ಅನ್ನ ನಾನು ಪೇರೆಂಟ್ ಆಗಿ ಯೂಸ್ ಮಾಡ್ತೀನಿ. ಸಿ ಇಲ್ಲಿದೆ, ಇ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ ಎರಡು ಕೂಡ ಡಿಗೆ ಹೋಗ್ತಾ ಇದಾವೆ. ಅದೇ ಏನಾದ್ರೂ 1 ಇನ್ಪುಟ್ ಆಗಿ ಕೊಟ್ರೆ ಬಿ ಮತ್ತೆ ಎಫ್ಗೆ ಹೋಗ್ತಾ ಇದಾವೆ, ಬಿ ಮತ್ತೆ ಎಫ್. ಸೊ ಇಲ್ಲಿ ನೋಡಿ ಡಿ ಮತ್ತೆ ಡಿ ತಪ್ಪ ಇಲ್ಲ. ಯಾಕೆ, ಡಿ ಇಸ್ ಫೈನಲ್, ಡಿ ಇಸ್ ಫೈನಲ್. ಎರಡು ಕೂಡ ಫೈನಲ್ ಸ್ಟೇಟ್ಗೆ ಹೋಗ್ತಾ ಇರೋದು. ನಾನೇನು ಹೇಳಿದ್ದು, ಎರಡು ಫೈನಲ್ಗೆ ಹೋಗ್ಬೇಕು, ಇಲ್ಲ ಎರಡು ನಾನ್ ಫೈನಲ್ಗೆ ಹೋಗ್ಬೇಕು, ಅವಾಗ ನನಗೆ ಓಕೆ.
ಒಂದು ಫೈನಲ್ ಒಂದು ನಾನ್ ಫೈನಲ್ ಆದ್ರೆ ನಾನು ಪೇರೆಂಟ್ ಅನ್ನ ತೆಗೆದಾಕ್ಬಿಡ್ತೀನಿ. ಇಲ್ಲಿ ಇದು ಓಕೆನಾ? ಎಸ್, ಇದು ಓಕೆ. ನೆಕ್ಸ್ಟ್ ಬಿ ಕಾಮ ಎಫ್, ಬಿ ಇಸ್ ಆಲ್ಸೋ ನಾನ್ ಫೈನಲ್, ಎಫ್ ಇಸ್ ಆಲ್ಸೋ ನಾನ್ ಫೈನಲ್. ಸೊ ಇವೆರಡು ಕೂಡ ಓಕೆ. ಈಗ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಂಗಿಲ್ಲ ನಾನು. ಈಗ ನಾನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಡಿ ಮತ್ತೆ ಡಿ ಅನ್ನ ಯೂಸ್ ಮಾಡಬಾರ್ದು, ಸರಿನಾ? ಸೊ ಎ ಕಾಮ ಎ, ಬಿ ಕಾಮ ಬಿ, ಸಿ ಕಾಮ ಸಿ, ಡಿ ಕಾಮ ಡಿ ಆ ತರ ಬಂದ್ರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಯೂಸ್ ಮಾಡಬಾರ್ದು. ಇನ್ನು ಉಳಿದಿದ್ದು ಯಾವುದು? ಬಿ ಮತ್ತೆ ಎಫ್. ಬಟ್ ಬಿ ಮತ್ತೆ ಎಫ್ ಆಲ್ರೆಡಿ ಪೇರೆಂಟ್ ಆಗಿ ಯೂಸ್ ಆಗಿದೆ, ಸರಿನಾ? ಡಿ ಕಾಮ ಡಿ ಅನ್ನ ನಾನು ಎಕ್ಸ್ಪ್ಯಾಂಡ್ ಮಾಡಂಗಿಲ್ಲ. ಬಿ ಕಾಮ ಎಫ್ ಆಲ್ರೆಡಿ ಪೇರೆಂಟ್ ಆಗಿ ಯೂಸ್ ಆಗಿದೆ, ಅದನ್ನು ಕೂಡ ಯೂಸ್ ಮಾಡಂಗಿಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಆಯ್ತು. ಸೊ ಸ್ಟಾಪ್ ಆಯ್ತು ಅಂತಂದ್ರೆ ನನಗೆ ಇವಾಗ ಇದರ ಪೇರೆಂಟ್ ಅಕ್ಸೆಪ್ಟಬಲ್ ಇದೆ. ಸೊ ಸಿ ಕಾಮ ಇ ಅಕ್ಸೆಪ್ಟಬಲ್, ಸಿ ಕಾಮ ಇಗೆ ಟಿಕ್ ಮಾರ್ಕ್. ಇದು ಅಕ್ಸೆಪ್ಟಬಲ್ ಅಂದ್ರೆ ಇದರ ಪೇರೆಂಟ್ ಕೂಡ ಅಕ್ಸೆಪ್ಟಬಲ್, ದಟ್ ಈಸ್ ಬಿ ಕಾಮ ಎಫ್. ಬಿ ಕಾಮ ಎಫ್ ಕೂಡ ಅಕ್ಸೆಪ್ಟಬಲ್. ಇದು ಅಕ್ಸೆಪ್ಟಬಲ್ ಅಂತಂದ್ರೆ ಇದರ ಪೇರೆಂಟ್ ಕೂಡ ಅಕ್ಸೆಪ್ಟಬಲ್, ದಟ್ ಈಸ್ ಎ ಕಾಮ ಜಿ ಕೂಡ ಅಕ್ಸೆಪ್ಟಬಲ್. ಸೊ ಈಗ ಏನಾಗುತ್ತೆ ಅಂದ್ರೆ ಎ ಮತ್ತೆ ಜಿ ಎರಡು ಕೂಡ ಸೇರಿ ಒಂದು ಸ್ಟೇಟ್ ಆಗ್ಬಿಡ್ತವೆ. ಇಲ್ಲಿ ಎ ಮತ್ತೆ ಜಿ ಎರಡು ಕೂಡ ಡಿಫ್ರೆಂಟ್ ಆಗಿದ್ವಲ್ಲ ಸ್ಟೇಟ್ಗಳು, ಈಗ ಅವರಿಬ್ರು ಸೇರಿ ಒಂದು ಸ್ಟೇಟ್ ಆಗ್ತಾರೆ. ನೆಕ್ಸ್ಟ್ ಬಿ ಮತ್ತೆ ಎಫ್ ಇಬ್ರು ಸೇರಿ ಒಂದು ಸ್ಟೇಟ್, ಸಿ ಮತ್ತೆ ಇ ಇಬ್ರು ಸೇರಿ ಒಂದು ಸ್ಟೇಟ್. ಈ ತರ ಸ್ಟೇಟ್ಗಳು ಕಂಬೈನ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಎ ಮತ್ತೆ ಎಚ್ ಅನ್ನ ಕಂಡುಹಿಡಿಯೋಣ. ಕಾಮ ಎಚ್. ಸೊ ಈಗ 0ಗೆ ಎಲ್ಲಿಗೆ ಹೋಗುತ್ತೆ? 1ಗೆ ಎಲ್ಲಿಗೆ ಹೋಗುತ್ತೆ? ಎ ಇಲ್ಲಿದೆ, ಎಚ್ ಇಲ್ಲಿದೆ. 0ಗೆ ಎರಡು ಕೂಡ ಬಿ ಮತ್ತೆ ಜಿಗೆ ಹೋಗ್ತವೆ. ನೆಕ್ಸ್ಟ್ ಅದೇ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎ ಮತ್ತೆ ಡಿಗೆ. ಬಿ ಮತ್ತೆ ಜಿ, ಬಿ ಇಸ್ ಆಲ್ಸೋ ನಾನ್ ಫೈನಲ್, ಜಿ ಇಸ್ ಆಲ್ಸೋ ನಾನ್ ಫೈನಲ್. ಸೊ ಓಕೆ. ನೆಕ್ಸ್ಟ್ ಎ ಕಾಮ ಡಿ ಅನ್ನ ನೀವು ನೋಡಿದ್ರೆ ಎ ಈಸ್ ನಾನ್ ಫೈನಲ್ ಬಟ್ ಡಿ ಈಸ್ ಫೈನಲ್. ಒಂದು ನಾನ್ ಫೈನಲ್ ಒಂದು ಫೈನಲ್ ಆಗಿರೋದ್ರಿಂದ ಇದರ ಪೇರೆಂಟ್ ಕ್ಯಾನ್ಸಲ್ ಔಟ್, ದಟ್ ಈಸ್ ಎ ಕಾಮ ಎಚ್ ವಿಲ್ ಬಿ ಕ್ಯಾನ್ಸಲ್ಡ್ ಔಟ್. ನೆಕ್ಸ್ಟ್ ಬಿ ಕಾಮ ಸಿ ಅನ್ನ ಕಂಡುಹಿಡಿಯೋಣ, ಸರಿನಾ? ಬಿ ಕಾಮ ಸಿ ಫಾರ್ 0 ವೇರ್ ದೇ ವಿಲ್ ಬಿ ಮೂವಿಂಗ್, ಫಾರ್ 1 ವೇರ್ ದೇ ವಿಲ್ ಬಿ ಮೂವಿಂಗ್. ಬಿ 0ನ ಇನ್ಪುಟ್ ಆಗಿ ಕೊಟ್ರೆ ಎ ಮತ್ತೆ ಡಿಗೆ ಹೋಗ್ತಾ ಇದಾವೆ, ಅದೇ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಸಿ ಮತ್ತೆ ಬಿಗೆ ಹೋಗ್ತಾ ಇದಾವೆ. ಇಲ್ಲಿ ನೋಡಿ, ಎ ಈಸ್ ಎ ನಾನ್ ಫೈನಲ್ ಸ್ಟೇಟ್ ಬಟ್ ಡಿ ಈಸ್ ಫೈನಲ್. ಒಂದು ನಾನ್ ಫೈನಲ್ ಒಂದು ಫೈನಲ್ ಆದ್ರೆ ಪೇರೆಂಟ್ ಕ್ಯಾನ್ಸಲ್ ಔಟ್, ಸೊ ಬಿ ಕಾಮ ಸಿ ಕ್ಯಾನ್ಸಲ್. ನೆಕ್ಸ್ಟ್ ಬಿ ಕಾಮ ಇ ಅನ್ನ ನೋಡೋಣ. ಬಿ ಕಾಮ ಇ ಫಾರ್ 0 ವೇರ್ ದೇ ಆರ್ ಮೂವಿಂಗ್, ಫಾರ್ 1 ವೇರ್ ದೇ ಆರ್ ಮೂವಿಂಗ್. ಬಿ ಇಲ್ಲಿದೆ, ಇ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ ಎ ಮತ್ತೆ ಡಿಗೆ ಹೋಗ್ತವೆ, ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಸಿ ಮತ್ತೆ ಎಫ್ಗೆ ಹೋಗ್ತವೆ. ಎ ಈಸ್ ನಾನ್ ಫೈನಲ್, ಡಿ ಈಸ್ ಫೈನಲ್. ಸೊ ಒಂದು ನಾನ್ ಫೈನಲ್ ಒಂದು ಫೈನಲ್ ಆದ್ರೆ ಪೇರೆಂಟ್ ಕ್ಯಾನ್ಸಲ್ ಔಟ್, ಬಿ ಕಾಮ ಇ ಕೂಡ ಕ್ಯಾನ್ಸಲ್ ಔಟ್. ನೆಕ್ಸ್ಟ್ ಬಿ ಕಾಮ ಎಚ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 0ಗೆ ಎಲ್ಲಿಗೆ ಹೋಗ್ತವೆ? 1ಗೆ ಎಲ್ಲಿಗೆ ಹೋಗ್ತವೆ, ಸರಿನಾ? ಸೊ ಬಿ ಇಲ್ಲಿದೆ, ಎಚ್ ಇಲ್ಲಿದೆ. 0ಗೆ ಎ ಕಾಮ ಜಿಗೆ ಹೋಗ್ತವೆ. ನೆಕ್ಸ್ಟ್ ಅದೇ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಸಿ ಮತ್ತೆ ಡಿಗೆ. ಎ ಕಾಮ ಜಿ ನೋಡಿ, ಎ ಇಸ್ ನಾನ್ ಫೈನಲ್, ಜಿ ಇಸ್ ನಾನ್ ಫೈನಲ್, ಓಕೆ. ಎ ಕೂಡ ನಾನ್ ಫೈನಲ್, ಜಿ ಕೂಡ ನಾನ್ ಫೈನಲ್, ಸೊ ಓಕೆ ಇದು. ನೆಕ್ಸ್ಟ್ ಸಿ ಈಸ್ ನಾನ್ ಫೈನಲ್ ಬಟ್ ಡಿ ಈಸ್ ಎ ಫೈನಲ್ ಸ್ಟೇಟ್. ಸೊ ಒಂದು ನಾನ್ ಫೈನಲ್ ಒಂದು ಫೈನಲ್ ಅಂದ್ರೆ ಪೇರೆಂಟ್ ಕ್ಯಾನ್ಸಲ್ ಔಟ್, ಬಿ ಕಾಮ ಎಚ್ ಕ್ಯಾನ್ಸಲ್. ನೆಕ್ಸ್ಟ್ ಸಿ ಕಾಮ ಎಫ್. 0ನ ಕೊಟ್ರೆ ಎಲ್ಲಿಗೆ ಹೋಗುತ್ತೆ? 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗುತ್ತೆ? ಸಿ ಇಲ್ಲಿದೆ, ಎಫ್ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ ಡಿ ಮತ್ತೆ ಜಿಗೆ ಹೋಗ್ತವೆ, ಅದೇ ನಾವು 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಬಿ ಮತ್ತೆ ಇಗೆ ಹೋಗ್ತವೆ. ಸೊ ಡಿ ಈಸ್ ಫೈನಲ್ ಅಂಡ್ ಜಿ ಈಸ್ ನಾನ್ ಫೈನಲ್. ಫೈನಲ್ ಒಂದು ನಾನ್ ಫೈನಲ್ ಒಂದು ಅಂದ್ರೆ ಪೇರೆಂಟ್ ಕ್ಯಾನ್ಸಲ್ ಔಟ್, ಸೊ ಸಿ ಕಾಮ ಎಫ್ ಕ್ಯಾನ್ಸಲ್. ನೆಕ್ಸ್ಟ್ ಸಿ ಕಾಮ ಎಚ್ ಅನ್ನ ನೋಡೋಣ. 0ಗೆ ಎಲ್ಲಿಗೆ? 1ಗೆ ಎಲ್ಲಿಗೆ? ಸಿ ಇಲ್ಲಿದೆ, ಎಚ್ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ ಡಿ ಮತ್ತೆ ಜಿಗೆ ಹೋಗ್ತವೆ, ಅದೇ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಬಿ ಮತ್ತೆ ಡಿಗೆ ಹೋಗ್ತವೆ, ಸರಿನಾ? ಈಗ ಡಿ ಈಸ್ ಫೈನಲ್ ಬಟ್ ಜಿ ಈಸ್ ನಾನ್ ಫೈನಲ್. ಒಂದು ಫೈನಲ್ ಒಂದು ನಾನ್ ಫೈನಲ್, ಪೇರೆಂಟ್ ಕ್ಯಾನ್ಸಲ್, ಸೊ ಸಿ ಕಾಮ ಎಚ್ ಕ್ಯಾನ್ಸಲ್. ನೆಕ್ಸ್ಟ್ ಇ ಕಾಮ ಎಫ್ ಅನ್ನ ನೋಡೋಣ. ಇ ಕಾಮ ಎಫ್. ಸೊ 0 1, ಇ ಇಲ್ಲಿದೆ, ಎಫ್ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ ಡಿ ಮತ್ತೆ ಜಿಗೆ ಹೋಗ್ತವೆ, ಅದೇ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಫ್ ಮತ್ತೆ ಇಗೆ ಹೋಗ್ತವೆ. ಸೊ ಡಿ ಈಸ್ ಫೈನಲ್, ಜಿ ಈಸ್ ನಾನ್ ಫೈನಲ್. ಒಂದು ಫೈನಲ್ ಒಂದು ನಾನ್ ಫೈನಲ್, ಪೇರೆಂಟ್ ಕ್ಯಾನ್ಸಲ್ ಔಟ್. ನೆಕ್ಸ್ಟ್ ಇ ಕಾಮ ಜಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಇ ಕಾಮ ಜಿ. ಸೊ 0ಗೆ ಎಲ್ಲಿಗೆ ಹೋಗ್ತೇವೆ? 1ಗೆ ಎಲ್ಲಿಗೆ ಹೋಗ್ತವೆ? ಇ ಇಲ್ಲಿದೆ, ಜಿ ಇಲ್ಲಿದೆ. ಸೊ 0ನ ಕೊಟ್ರೆ ಡಿ ಮತ್ತೆ ಎಫ್ಗೆ ಹೋಗ್ತವೆ, ಅದೇ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಫ್ ಮತ್ತೆ ಜಿಗೆ. ಸೊ ಡಿ ಈಸ್ ಫೈನಲ್ ಸ್ಟೇಟ್ ಬಟ್ ಎಫ್ ಈಸ್ ನಾನ್ ಫೈನಲ್. ಒಂದು ಫೈನಲ್ ಒಂದು ನಾನ್ ಫೈನಲ್, ಪೇರೆಂಟ್ ಕ್ಯಾನ್ಸಲ್ ಔಟ್. ನೆಕ್ಸ್ಟ್ ಇ ಕಾಮ ಎಚ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಇ ಕಾಮ ಎಚ್. ಸೊ 0ನ ಕೊಟ್ರೆ ಎಲ್ಲಿಗೆ ಹೋಗ್ತವೆ? 1 ಅನ್ನ ಕೊಟ್ರೆ ಎಲ್ಲಿಗೆ ಹೋಗ್ತವೆ? ಇ ಇಲ್ಲಿದೆ, ಎಚ್ ಇಲ್ಲಿದೆ. ಸೊ 0ನ ಕೊಟ್ರೆ ಡಿ ಮತ್ತೆ ಜಿ, ಅದೇ ಏನಾದರೂ 1 ಅನ್ನ ಕೊಟ್ರೆ ಎಫ್ ಮತ್ತೆ ಡಿ. ಇಲ್ಲಿ ನೋಡಿ, ಡಿ ಈಸ್ ಎ ಫೈನಲ್ ಸ್ಟೇಟ್ ಬಟ್ ಜಿ ಈಸ್ ನಾನ್ ಫೈನಲ್. ಒಂದು ಫೈನಲ್ ಒಂದು ನಾನ್ ಫೈನಲ್ ಅಂದ್ರೆ ಪೇರೆಂಟ್ ಕ್ಯಾನ್ಸಲ್ ಔಟ್, ಇ ಕಾಮ ಎಚ್ ಕ್ಯಾನ್ಸಲ್ ಔಟ್. ನೆಕ್ಸ್ಟ್ ಎಫ್ ಕಾಮ ಜಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎಫ್ ಕಾಮ ಜಿ. ಸೊ 0ನ ಕೊಟ್ರೆ ಎಲ್ಲಿಗೆ? 1 ಅನ್ನ ಕೊಟ್ರೆ ಎಲ್ಲಿಗೆ? ಎಫ್ ಇಲ್ಲಿದೆ, ಜಿ ಇಲ್ಲಿದೆ. 0ನ ಕೊಟ್ರೆ ಜಿ ಮತ್ತೆ ಎಫ್ಗೆ ಹೋಗ್ತವೆ, ಅದೇ ಏನಾದ್ರೂ ಕೂಡ 1 ಅನ್ನ ಕೊಟ್ರೆ ಇ ಮತ್ತೆ ಜಿಗೆ ಹೋಗ್ತವೆ, ಸರಿನಾ? ಈಗ ಈ
ಜಿ ಮತ್ತೆ ಎಫ್, ಸೊ ಜಿ ಕೂಡ ನಾನ್ ಫೈನಲ್, ಎಫ್ ಕೂಡ ನಾನ್ ಫೈನಲ್, ಸೊ ಓಕೆ. ನೆಕ್ಸ್ಟ್ ಇ ಕಾಮ ಜಿ, ಇ ಕೂಡ ನಾನ್ ಫೈನಲ್, ಜಿ ಕೂಡ ನಾನ್ ಫೈನಲ್, ಓಕೆ ಸರಿನಾ. ಈಗ ಇವರಿಬ್ಬರಲ್ಲಿ ಯಾರನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ, ನಾನು ಎಕ್ಸ್ಪ್ಯಾಂಡ್ ಮಾಡೋದು ಇ ಕಾಮ ಜಿ ಅನ್ನ. ಯಾಕೆ ನೋಡಿ, ಇಲ್ಲಿ ಎಫ್ ಕಾಮ ಜಿ ಇದ್ರೂ ನಾನು ಎಕ್ಸ್ಪ್ಯಾಂಡ್ ಮಾಡಬಾರ್ದು, ಅದರ ಉಲ್ಟಾ ಜಿ ಕಾಮ ಎಫ್ ಇದ್ರೂ ಕೂಡ ನಾನು ಎಕ್ಸ್ಪ್ಯಾಂಡ್ ಮಾಡಬಾರ್ದು. ಸೊ ಇನ್ನು ಉಳಿದಿದ್ದು ಯಾವುದು, ಇ ಕಾಮ ಜಿ ಮಾತ್ರ. ಗೊತ್ತಾಯ್ತಾ, ಎಫ್ ಕಾಮ ಜಿನೂ ಕೂಡ ನಾನು ಎಕ್ಸ್ಪ್ಯಾಂಡ್ ಮಾಡಬಾರ್ದು, ಮತ್ತೆ ಇನ್ನೊಂದ್ಸಲಿ ಪೇರೆಂಟ್ ಆಗಿ. ಅದರ ಉಲ್ಟಾ ಜಿ ಕಾಮ ಎಫ್ ಅನ್ನು ಕೂಡ ನಾನು ಎಕ್ಸ್ಪ್ಯಾಂಡ್ ಮಾಡಬಾರ್ದು ಪೇರೆಂಟ್ ಆಗಿ. ಉಳ್ಕೊಂಡಿದ್ದು ಇ ಕಾಮ ಜಿ ಮಾತ್ರ. ಇ ಇಲ್ಲಿದೆ, ಜಿ ಇಲ್ಲಿದೆ, ಸೊ ಇ ಇಲ್ಲಿದೆ, ಜಿ ಇಲ್ಲಿದೆ. ಫಾರ್ 0 ಆಸ್ ದ ಇನ್ಪುಟ್ ದೇ ಆರ್ ಮೂವಿಂಗ್ ಫಾರ್ ಡಿ ಅಂಡ್ ಎಫ್. ನೆಕ್ಸ್ಟ್ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಫ್ ಮತ್ತೆ ಜಿಗೆ ಹೋಗ್ತಾ ಇದ್ದಾರೆ, ಸರಿನಾ. ಡಿ ಈಸ್ ಫೈನಲ್, ಎಫ್ ಈಸ್ ನಾನ್ ಫೈನಲ್. ಸೊ ಒಂದು ಫೈನಲ್ ಒಂದು ನಾನ್ ಫೈನಲ್ ಅಂದ್ರೆ ಪೇರೆಂಟ್ ಕ್ಯಾನ್ಸಲ್, ಅಂದ್ರೆ ಇ ಕಾಮ ಜಿ ಕ್ಯಾನ್ಸಲ್ ಔಟ್ ಆಗಬೇಕು. ಇ ಕಾಮ ಜಿ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ, ಸೊ ಇದು ಕ್ಯಾನ್ಸಲ್ ಅಂದ್ರೆ ಇದರ ಪೇರೆಂಟ್ ಎಫ್ ಕಾಮ ಜಿ ಕೂಡ ಕ್ಯಾನ್ಸಲ್, ಸೊ ಎಫ್ ಕಾಮ ಜಿ ಕೂಡ ಕ್ಯಾನ್ಸಲ್. ನೆಕ್ಸ್ಟ್ ಎಫ್ ಕಾಮ ಎಚ್ ಅನ್ನ ಕಂಡುಹಿಡಿತಾ ಹೋಗೋಣ. ಎಫ್ ಕಾಮ ಎಚ್, 0ಗೆ ಎಲ್ಲಿಗೆ, 1ಗೆ ಎಲ್ಲಿಗೆ, ಎಫ್ ಇಲ್ಲಿದೆ, ಎಚ್ ಇಲ್ಲಿದೆ. 0ನ ಕೊಟ್ರೆ ಅವು ಎಲ್ಲಿಗೆ ಹೋಗ್ತಾ ಇದಾವೆ, ಜಿ ಕಾಮ ಜಿಗೆ ಹೋಗ್ತಾ ಇದಾವೆ. ಅದೇ ಏನಾದ್ರೂ ಕೂಡ ನೀವು 1 ಅನ್ನ ಕೊಟ್ರೆ ಅವು ಎಲ್ಲಿಗೆ ಹೋಗ್ತಾ ಇದಾವೆ, ಇ ಕಾಮ ಡಿಗೆ. ಜಿ ಕಾಮ ಜಿ ಓಕೆ, ಯಾಕೆ ನಾನು ಹೇಳಿದ್ದೆ ಎ ಕಾಮ ಎ, ಬಿ ಕಾಮ ಬಿ, ಸಿ ಕಾಮ ಸಿ ಅವೆಲ್ಲವೂ ಕೂಡ ಅಕ್ಸೆಪ್ಟಬಲ್. ಯಾಕೆ, ಜಿ ಇಸ್ ದ ನಾನ್ ಫೈನಲ್ ಸ್ಟೇಟ್ ಮತ್ತೆ ಜಿ ಕೂಡ ನಾನ್ ಫೈನಲ್ ಸ್ಟೇಟ್, ಸೊ ನಾನ್ ಫೈನಲ್ ಅಕ್ಸೆಪ್ಟಬಲ್ ಇದಾವೆ. ನೆಕ್ಸ್ಟ್ ಏನಾಯ್ತು, ಇ ಕಾಮ ಡಿ. ಸೊ ಇ ಇಸ್ ಎ ನಾನ್ ಫೈನಲ್ ಸ್ಟೇಟ್ ಬಟ್ ಡಿ ಇಸ್ ಫೈನಲ್ ಸ್ಟೇಟ್. ಒಂದು ನಾನ್ ಫೈನಲ್ ಒಂದು ಫೈನಲ್ ಅಂದ್ರೆ ಪೇರೆಂಟ್ ಕ್ಯಾನ್ಸಲ್ ಔಟ್, ಎಫ್ ಕಾಮ ಎಚ್ ಕ್ಯಾನ್ಸಲ್. ನೆಕ್ಸ್ಟ್ ಇನ್ನು ಉಳಿದಿದ್ದು ಜಿ ಕಾಮ ಎಚ್ ಮಾತ್ರ. ಸೊ 0ಗೆ ಎಲ್ಲಿಗೆ ಹೋಗುತ್ತೆ, 1ಗೆ ಎಲ್ಲಿಗೆ ಹೋಗುತ್ತೆ, ಜಿ ಇಲ್ಲಿದೆ, ಎಚ್ ಇಲ್ಲಿದೆ. 0ಗೆ ಎಫ್ ಮತ್ತೆ ಜಿಗೆ ಹೋಗ್ತವೆ, ಅದೇ 1 ಅನ್ನ ಕೊಟ್ರೆ ಜಿ ಮತ್ತೆ ಡಿಗೆ ಹೋಗ್ತವೆ. ಸೊ ಎಫ್ ಇಸ್ ನಾನ್ ಫೈನಲ್, ಜಿ ಇಸ್ ನಾನ್ ಫೈನಲ್, ಓಕೆ. ಬಟ್ ಜಿ ಇಸ್ ನಾನ್ ಫೈನಲ್, ಡಿ ಇಸ್ ಫೈನಲ್. ಒಂದು ನಾನ್ ಫೈನಲ್ ಒಂದು ಫೈನಲ್ ಆಯ್ತು, ಸೊ ಅದರ ಪೇರೆಂಟ್ ಕ್ಯಾನ್ಸಲ್, ಸೊ ಇದು ಕೂಡ ಕ್ಯಾನ್ಸಲ್ ಆಯ್ತು. ಈಗ ನೀವು ನೋಡ್ಬೋದು ಎಲ್ಲೆಲ್ಲಿ ಟಿಕ್ ಮಾರ್ಕ್ ಅನ್ನ ಹಾಕಿದೀನಿ ಆ ಎರಡು ಸ್ಟೇಟ್ಗಳು ಇವಾಗ ಕಂಬೈನ್ ಆಗ್ತವೆ. ಕಂಬೈನ್ ಆಗಿ ಒಂದು ಸಿಂಗಲ್ ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತವೆ. ಸೊ ಎ ಕಾಮ ಜಿ ಟಿಕ್ ಮಾರ್ಕ್ ಹಾಕಿದೀನಿ, ಸೊ ಎ ಮತ್ತೆ ಜಿ ಇಬ್ರು ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತವೆ. ಬಿ ಕಾಮ ಎಫ್ ಗೆ ಟಿಕ್ ಮಾರ್ಕ್ ಹಾಕಿನಿ, ಸೊ ಬಿ ಮತ್ತೆ ಎಫ್ ಇಬ್ರು ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾರೆ. ಸಿ ಮತ್ತೆ ಇಗೆ ಟಿಕ್ ಮಾರ್ಕ್ ಹಾಕಿದೀನಿ, ಸೊ ಸಿ ಮತ್ತೆ ಇ ಇಬ್ರು ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಎಷ್ಟು ಸ್ಟೇಟ್ ಯೂಸ್ ಆದವು, 1 2 3 4 5 6 ಸ್ಟೇಟ್ ಯೂಸ್ ಆಯ್ತು. ನನಗೆ ಇದ್ದಿದ್ದು 8, ಇನ್ನು ಉಳಿದಿರೋದು 2 ಏನ್ ಮಾಡ್ಬೇಕು, ಅವರಿಬ್ರು ಇಲ್ಲಿ ಡಿಸ್ಟಿಂಗ್ವಿಷಬಲ್ ಆಗ್ತಾರೆ. ಗೊತ್ತಾಯ್ತಾ. ಸೊ ಇನ್ನು ಉಳಿದಿದ್ದು ಯಾವುದು, ಎ ಯೂಸ್ ಆಗಿದೆ, ಬಿ ಯೂಸ್ ಆಗಿದೆ, ಸಿ ಯೂಸ್ ಆಗಿದೆ, ಡಿ ಯೂಸ್ ಆಗಿಲ್ಲ, ಸೊ ಡಿ ಇಸ್ ಡಿಸ್ಟಿಂಗ್ವಿಷಬಲ್. ನೆಕ್ಸ್ಟ್ ಇ ಯೂಸ್ ಆಗಿದೆ, ಎಫ್ ಯೂಸ್ ಆಗಿದೆ, ಜಿ ಯೂಸ್ ಆಗಿದೆ, ಎಚ್ ಯೂಸ್ ಆಗಿಲ್ಲ. ಸರಿನಾ, ಎಲ್ಲ 8 ಸ್ಟೇಟ್ ಯೂಸ್ ಆದ್ವಾ ನೋಡಿ, ಎ ಬಿ ಸಿ, ನೆಕ್ಸ್ಟ್ ಡಿ ಇ ಎಫ್ ಜಿ ಎಚ್. ಸೊ ಟೋಟಲ್ 8 ಸ್ಟೇಟ್ಗಳು ಕೂಡ ಯೂಸ್ ಆದವು. ಈಗ ಏನಾಯ್ತು, ಮಿನಿಮೈಸೇಷನ್ ಅಲ್ಲಿ ಇವರಿಬ್ರು ಸೇರಿ ಒಂದು ಸ್ಟೇಟ್ ಫಾರ್ಮ್ ಮಾಡ್ತಾರೆ, ಇವರಿಬ್ರು ಸೇರಿ ಒಂದು ಸ್ಟೇಟ್, ಇವರಿಬ್ರು ಸೇರಿ ಒಂದು ಸ್ಟೇಟ್. ಸೊ ಇವಾಗ ಎಷ್ಟು ಸ್ಟೇಟ್ ಆಯ್ತು, 1 2 3, ಇವೆರಡು ಡಿಫ್ರೆಂಟ್, ಸೊ 4 5, 1 2 3 4 5, ಸೊ ಟೋಟಲ್ 5 ಸ್ಟೇಟ್ಗಳಿದಾವೆ. ಈಗ ಈ 5 ಸ್ಟೇಟ್ಗಳಿಗೆ ನಾನು ಡಿ ಎಫ್ ಎ ಟ್ರಾನ್ಸಿಷನ್ ಟೇಬಲ್ ಅನ್ನ ಬರೆದು ಡಿ ಎಫ್ ಎ ಡಯಾಗ್ರಾಮ್ ಅನ್ನ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್. ಸೊ ಬರಿತಾ ಹೋಗೋಣ. ಸೊ ಈಗ ಡಿ ಎಫ್ ಎ ಟ್ರಾನ್ಸಿಷನ್ ಟೇಬಲ್ ಅನ್ನ ನಾವು ಡೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ 0 ಈಸ್ ಒನ್ ಆಫ್ ಮೈ ಇನ್ಪುಟ್, 1 ಈಸ್ ಮೈ ಅನದರ್ ಇನ್ಪುಟ್. ಸರಿನಾ, ಈಗ ಎ ಮತ್ತೆ ಜಿ ಇಬ್ರು ಸೇರಿ ಒಂದು ಸ್ಟೇಟು, ನೆಕ್ಸ್ಟ್ ಬಿ ಮತ್ತೆ ಎಫ್ ಸೇರಿ ಒಂದು ಸ್ಟೇಟು, ನೆಕ್ಸ್ಟ್ ಸಿ ಮತ್ತೆ ಇ ಸೇರಿ ಒಂದು ಸ್ಟೇಟ್ ಆಗುತ್ತೆ. ಡಿ ಇಸ್ ಎ ಸಪರೇಟ್ ಸ್ಟೇಟ್, ಎಚ್ ಇಸ್ ಎ ಸಪರೇಟ್ ಸ್ಟೇಟ್. ಸೊ ಎ ಇಲ್ಲಿ ಇನಿಷಿಯಲ್ ಸ್ಟೇಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಅದೇ ಇನಿಷಿಯಲ್ ಸ್ಟೇಟ್ ಆಗಿರುತ್ತೆ. ಡಿ ಫೈನಲ್ ಸ್ಟೇಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಅದೇ ಫೈನಲ್ ಸ್ಟೇಟ್ ಆಗಿರುತ್ತೆ. ಸೊ ಈಗ ಎ ಮತ್ತೆ ಜಿ 0ಗೆ ಎಲ್ಲಿಗೆ ಹೋಗ್ತಾವೆ ನೋಡಿ, ಎ ಇಲ್ಲಿದೆ, ಜಿ ಇಲ್ಲಿದೆ. 0ನ ಕೊಟ್ರೆ ಬಿ ಮತ್ತೆ ಎಫ್ಗೆ ಹೋಗ್ತವೆ. ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎ ಮತ್ತೆ ಜಿಗೆ ಹೋಗ್ತವೆ. ಸರಿನಾ, ಈ ತರ ಬರಿಬೇಕು. ನೆಕ್ಸ್ಟ್ ಬಿ ಮತ್ತೆ ಎಫ್ಗೆ, ಬಿ ಇಲ್ಲಿದೆ, ಎಫ್ ಇಲ್ಲಿದೆ. 0ನ ಇನ್ಪುಟ್ ಆಗಿ ಕೊಟ್ರೆ ಎ ಮತ್ತೆ ಜಿಗೆ ಹೋಗ್ತವೆ. ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಸಿ ಮತ್ತೆ ಇಗೆ ಹೋಗ್ತವೆ. ನೆಕ್ಸ್ಟ್ ಸಿ ಮತ್ತೆ ಇಗೆ ನೀವೇನಾದ್ರೂ 0ನ ಇನ್ಪುಟ್ ಆಗಿ ಕೊಟ್ರೆ ಡಿ ಮತ್ತೆ ಡಿಗೆ ಹೋಗ್ತವೆ. ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಬಿ ಮತ್ತೆ ಎಫ್ಗೆ ಹೋಗ್ತವೆ, ಬಿ ಮತ್ತೆ ಎಫ್. ಸೊ ಇಲ್ಲಿ ನೀವು ಡಿ ಮತ್ತೆ ಡಿ ಅಂತನಾದ್ರೂ ಬರಿಬಹುದು, ಅಥವಾ ಜಸ್ಟ್ ಡಿ ಅಂತನಾದ್ರೂ ಬರಿಬಹುದು. ಸರಿನಾ, ಜಸ್ಟ್ ಒಂದು ಸಲ ಡಿ ಅಂತನಾದ್ರೂ ಬರಿಬಹುದು, ಡಿ ಕಾಮ ಡಿ ಅಂತನಾದ್ರೂ ಬರಿಬಹುದು, ಎರಡು ಕೂಡ ಸೇಮ್. ಸೊ ನೆಕ್ಸ್ಟ್ ಡಿ ಇಲ್ಲಿದೆ, ಸೊ ಡಿ ಏನ್ ಮಾಡುತ್ತೆ, 0ಗೆ ಡಿಗೆ ಹೋಗುತ್ತೆ, ಅದೇ 1 ಅನ್ನ ಕೊಟ್ರೆ ಎಗೆ ಹೋಗುತ್ತೆ. ನೆಕ್ಸ್ಟ್ ಎಚ್ ಏನ್ ಮಾಡುತ್ತೆ, 0ಗೆ ಜಿಗೆ ಹೋಗುತ್ತೆ, ನೆಕ್ಸ್ಟ್ 1ಗೆ ಡಿಗೆ ಹೋಗುತ್ತೆ. ಸೊ ಈಗ ಈ 5 ಸ್ಟೇಟ್ಗಳನ್ನ ಯೂಸ್ ಮಾಡಿಕೊಂಡು ಡಿ ಎಫ್ ಎ ಡಯಾಗ್ರಾಮ್ ಅನ್ನ ಬರೀರಿ. ಯಾವ ರೀತಿ, ಎ ಕಾಮ ಜಿ ಇಬ್ರು ಸೇರಿ ಒಂದು ಸ್ಟೇಟು, ನೆಕ್ಸ್ಟ್ ಬಿ ಮತ್ತೆ ಎಫ್ ಇಬ್ರು ಸೇರಿ ಒಂದು ಸ್ಟೇಟು, ನೆಕ್ಸ್ಟ್ ಸಿ ಮತ್ತೆ ಇ ಇಬ್ರು ಸೇರಿ ಒಂದು ಸ್ಟೇಟ್ ಆಗುತ್ತೆ. ಡಿ ಇಸ್ ಎ ಸಪರೇಟ್ ಸ್ಟೇಟ್, ನೆಕ್ಸ್ಟ್ ಎಚ್ ಇಸ್ ಎ ಸಪರೇಟ್ ಸ್ಟೇಟ್. ಸರಿನಾ, ಇಲ್ಲಿ ಇನಿಷಿಯಲ್ ಸ್ಟೇಟ್ ಯಾವುದು, ಎ.
ನೆಕ್ಸ್ಟ್ ಫೈನಲ್ ಸ್ಟೇಟ್ ಯಾವುದು ಡಿ. ಸೊ ಫೈನಲ್ ಸ್ಟೇಟ್ ಅನ್ನ ನಾವು 2 ಸರ್ಕಲ್ ಇಂದ ಎನ್ಕ್ಲೋಸ್ ಮಾಡಿರ್ತೀವಿ, ಗೊತ್ತಾಯ್ತಾ? ನೀವು ಎಲ್ಲಾದ್ರೂ ತಗೋಬಹುದು, ಇದೇ ರೀತಿ ತಗೋಬೇಕು ಅಂತ ಏನಿಲ್ಲ, ಸ್ಟೇಟ್ ಗಳನ್ನ ಡಿಫ್ರೆಂಟ್ ಡಿಸೈನ್ ಅಲ್ಲಿ ತಗೋಬಹುದು. ಈಗ ಎ ಕಾಮ ಜಿಗೆ 0ನ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, ಬಿ ಕಾಮ ಎಫ್ಗೆ ಹೋಗುತ್ತೆ 0ನ ಕೊಟ್ರೆ. ಅದೇ 1 ಅನ್ನ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, ಎ ಕಾಮ ಜಿ ಅಂದ್ರೆ ಸೆಲ್ಫ್ ಲೂಪ್ ಆಯ್ತು. ನೆಕ್ಸ್ಟ್ ಬಿ ಕಾಮ ಎಫ್ಗೆ 0ನ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, ಎ ಕಾಮ ಜಿಗೆ ಹೋಗುತ್ತೆ. ಅದೇ ಏನಾದರೂ 1 ಅನ್ನ ಕೊಟ್ರೆ ಸಿ ಕಾಮ ಇಗೆ ಹೋಗುತ್ತೆ. ನೆಕ್ಸ್ಟ್ ಸಿ ಕಾಮ ಇ 0ನ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, ಡಿಗೆ ಹೋಗುತ್ತೆ. ಸರಿನಾ? ನಾನು ಯಾಕೆ ಡಿ ಕಾಮ ಡಿ ಅಂತ ಇದ್ದಿದ್ದನ್ನ ಡಿ ಅಂತ ಬರೆದಿದ್ದು, ಎರಡೂ ಕೂಡ ಸೇಮ್. ಆಮೇಲೆ ಡಿ ಕಾಮ ಡಿ ಅನ್ನೋದು ಇನ್ನೊಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡೋದ್ರ ಬದಲು ಡಿ ಇದೆಯಲ್ಲ ಸಾಕು, ಅದಕ್ಕೆ ಕಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಸಿ ಕಾಮ ಇ 1 ಅನ್ನ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, ಬಿ ಕಾಮ ಎಫ್ಗೆ ಹೋಗುತ್ತೆ. ನೆಕ್ಸ್ಟ್ ಡಿಗೆ 0ನ ಕೊಟ್ರೆ ಡಿಗೆ ಅಂದ್ರೆ ಸೆಲ್ಫ್ ಲೂಪ್. ಅದೇ 1 ಅನ್ನ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, ಎಗೆ ಹೋಗುತ್ತೆ. 1 ಅನ್ನ ಕೊಟ್ರೆ ಎಗೆ ಹೋಗುತ್ತೆ. ಹಿಂಗಾದ್ರೂ ತಗೊಂಡೋಗ್ಬೋದು, ಹೊರಗಡೆಗಾದ್ರೂ ನೀವು ತಗೊಂಡೋಗ್ಬೋದು. ನೆಕ್ಸ್ಟ್ ಎಚ್ಗೆ 0ನ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, ಜಿಗೆ ಹೋಗುತ್ತೆ. ಎಚ್ಗೆ 0ನ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, ಜಿಗೆ ಹೋಗುತ್ತೆ. ಅದೇ 1 ಅನ್ನ ಕೊಟ್ರೆ ಡಿಗೆ ಹೋಗುತ್ತೆ. 1 ಅನ್ನ ಕೊಟ್ರೆ ಡಿಗೆ ಹೋಗುತ್ತೆ. ಇಷ್ಟೇ. ಸೊ ದಿಸ್ ಈಸ್ ದ DFA ಡಯಾಗ್ರಾಮ್, ದಿಸ್ ಈಸ್ ದ DFA ಟ್ರಾನ್ಸಿಷನ್ ಟೇಬಲ್, ಮಿನಿಮೈಸ್ಡ್ DFA ಟ್ರಾನ್ಸಿಷನ್ ಟೇಬಲ್. ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಆ ಎಲ್ಲ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್